ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಲಾಸ್ಟ್ ವಿಡಿಯೋಲಿ ಹೇಳಿದ್ದೆ, ಒಂದು ದೊಡ್ಡ ರೈಡ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಆ ರೈಡ್ ಪ್ರಿಪ್ರೇಷನ್ ಶುರು ಆಗಿದೆ. ರೈಡ್ ಎಲ್ಲಿಗೆ ಅಂತಂದರೆ ಗುಜರಾತ್, ರಾಜಸ್ಥಾನ್ ಕವರ್ ಮಾಡ್ತಾಯಿದ್ದೀವಿ. ಜಾನ್ 2024 ಬ್ಯಾಂಗ್ಳೂರಿಂದ ಹೊರಡ್ತಾಯಿದ್ದೀವಿ. ಸೊ ಮೇ ಬಿ 15 to 16 ಡೇಸ್ ಆಗುತ್ತೆ. B2B ಬೈಕ್ಸಲ್ಲೇ ಗಾಡಿನ ಬ್ಯಾಂಗ್ಳೂರಿಂದ ಡ್ರೈವ್ ಮಾಡೋಕ್ಕೆ ಶುರು ಮಾಡಿ ವಾಪಸ್ ಬೆಂಗಳೂರಿಗೆ ಬರೋಷ್ಟರಲ್ಲಿ ಏನಿಲ್ಲ ಅಂದರೂ 5600 5800 ಕಿಲೋಮೀಟ್ರ್ ಕವರ್ ಆಗುತ್ತೆ ಅನ್ನೋದು ನಮ್ಮ ಅಂದಾಜು. ಸೊ ಆ ರೈಡಿನ ಪ್ರಿಪ್ರೇಷನ್ ಶುರು ಆಗಿದೆ. ಸೊ ಇವತ್ತು ಡೇಟು 19 ಡಿಸೆಂಬರ್ 2023. ನನ್ನ ಗಾಡಿ ನೀವು ನೋಡ್ಬೋದು, ಓಡೋ 8865 ಕಿಲೋಮೀಟ್ರ್ ಓಡಿದೆ. ಸರ್ವಿಸ್ ಡ್ಯೂ ಅಂತ ಲಾಸ್ಟ್ ರೈಡಿಂದನೂ ಬಡ್ಕೊತಿತ್ತು. ಈಗ ಮೊದಲನೇ ಕೆಲಸ ಅಂತ ಗಾಡಿ ಸರ್ವಿಸ್ ಬಿಡೋಣ ಅಂತ ಹೊಡ್ತಾಯಿನಿ. ನಮ್ಮ ಕಲ್ಯಾಣಿ ಮೋಟರ್ ಸರ್ವಿಸ್ ಸೆಂಟ್ರಲ್ಲಿ ಸರ್ವಿಸ್ ಬುಕ್ ಮಾಡೀನಿ. ಏನು ನಮ್ಮ ಕತ್ರಗುಪ್ಪೆಯಿಂದ ಡೌನ್ ಇಳಿದ್ರೆ ಇದೆ ಅಲ್ಲಿ. ಯೂಶ್ವಲಿ ನಾವೇನು ಅಂದ್ಕೊತೀವಿ, ಗಾಡಿ ಓಡ್ತಿಲ್ಲ, ಇಂಜಿನ್ ಆಯಿಲ್ ಏನಾಗಲ್ಲ, ಓಡಿಸ್ಕೋಬೋದು ಅಂದ್ಕೊತೀವಿ. ಸೊ ಅದಕ್ಕೊಂದು ಅವ್ರು ಡ್ಯೂರೇಷನ್ ಸೆಟ್ ಮಾಡಿರ್ತಾರೆ. ಏನು ಕಾರಣಕ್ಕೆ ಅಂದರೆ, ಗಾಡಿ ಇಂಜಿನ್ ಆಯಿಲು ಬಾಟಲ್ ಒಳಗಿತ್ತು ಅಂದರೆ ಅದು ಅನ್ಯೂಸ್ಡ್ ಇರುತ್ತೆ. ಸೊ ಅದಕ್ಕೆ ಶೆಲ್ ಲೈಫ್ ಜಾಸ್ತಿ ಇರುತ್ತೆ. ಇಂಜಿನ್ಗೆ ಬಂದಾದಮೇಲೆ ಸೊ ರನ್ ಆದಮೇಲೆ ವಿಸ್ಕಾಸಿಟಿ ಕಳ್ಕೊಳ್ಳುತ್ತೆ, ತಿರ್ಗಾ ನಾರ್ಮಲ್ ನೇಚರಿಗೆ ಬರುತ್ತೆ. ಸೊ ಆ ನೇಚರ್ ಕಳ್ಕೊಂಡು ವಾಪಸ್ ಬರೋದಿದೆಯಲ್ಲ, ಅದು ಜಾಸ್ತಿ ಸೈಕಲ್ಗಳು ಆಗ್ತಿದ್ದಂಗೆ ಅಲ್ಲಿ ಡಿಫ್ರೆನ್ಸ್ ಆಗುತ್ತೆ. ಸೊ ಇಂಜಿನ್ ಆಯಿಲು ಅದ್ರ ಕ್ವಾಲಿಟಿ ಡೌನ್ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಇಟ್ಸ್ ಆ್ಯಕ್ಚುಲಿ ಸಜೆಸ್ಟೆಡ್, ಏನು ಆ ಪೀರಿಯಡ್ ಒಳಗೆ ಹೇಳ್ತಾರೆ ಅದರೊಳಗೆ ಮಾಡಿಸ್ಕೊಬೇಕು. ಬಾಟ್ಲ್ ಒಳಗೆ ಇದ್ದರೆ ನೋ ಪ್ರಾಬ್ಲಮ್, ಎಕ್ಸ್ಪೈರಿ ಡೇಟ್ವರೆಗೂ ನೀವು ಆರಾಮಾಗಿ ಉಪಯೋಗಿಸ್ಕೋಬೋದು. ನಾನು ಏನು ಮಾಡೋದು ಗುರು, 3-4 ಗಾಡಿಗಳಿದ್ರೆ ಇದೇ ಗೋಳು. ಯಾವ ಗಾಡಿನೂ ಇನ್ ಟೈಮು ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡೋಕ್ಕಲ್ಲ. ಏನೋ ಫ್ರೀ ಟೈಮ್ ಇದ್ದರೆ ಬೇಜಾನು, ಓಕೆ. ಇಲ್ಲಿ ನಮ್ಮ ದುಡಿಮೆನೂ ನೋಡಬೇಕು, ಹೊಟ್ಟೆಪಾಡು ನೋಡಬೇಕು, ಅದ್ರ ಜೊತೆಗೆ ಈ ಗಾಡಿಗಳ ಅಭ್ಯಾಸ ನಮಗೆ ಏನೋ ಮಾಡೋಕ್ಕಾಗಲ್ಲ. ಇದು ನನಗೂ ಎತ್ತಿ 2 ತಿಂಗಳ ಮೇಲೆ ಆಯಿತು ವೆಯ್ಟಿಂಗ್. ಬಟ್ ಎಲ್ಲಿ ಎತ್ಕೊಂಡು ಹೋಗೋದು, ಈ ತಿಂಗಳು ಎಲ್ಲೂ ಇಲ್ಲ. ಆ್ಯಕ್ಚುಲಿ ಧನುಷ್ಕೋಡಿಗೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ದೊಡ್ಡ ರೈಡ್ ಇದೆಯಲ್ಲ, ಚಿಕ್ಕ ರೈಡ್ಗಳಿಗೆಲ್ಲ ಖರ್ಚು ಮಾಡೋದು ಬೇಡ ಅಂದ್ಬಿಟ್ಟು ಸುಮ್ಮನಾದ್ವಿ. ಇಲ್ಲಿಂದ ಶುರು ಸ್ನೇಹಿತರೆ. ಟ್ರಿಪ್ಗೆ ಹೋಗಿ ಬರೋದೇ ಒಂದು ಎಕ್ಸ್ಪೆನ್ಸಸ್ ಆದರೆ, ಟ್ರಿಪ್ಗೆ ಹೋಗೋಕ್ಕಿಂತ ಮುಂಚೆ ಏನು ಪ್ರಿಪ್ರೇಷನ್ ಮಾಡ್ತೀವಿ ಅದು ಇನ್ನೊಂದು ಥರ ಇರುತ್ತೆ. ಸೊ ನಿಮಗೆ ಎಲ್ಲ ತಿಳಿಸ್ಕೊಡ್ತೀನಿ 1 by 1. ನೋಡಿ, ಇದೊಂದು KTMಗಳಲ್ಲಿ ಅಡ್ವೆಂಚರಲ್ಲಿಲ್ಲ, ರೈಟ್ ಸೈಡಿಲ್ಲ, ಲೆಫ್ಟ್ ಸೈಡ್ ಕಿತ್ತೋಗ್ತಾನೆ ಇರುತ್ತೆ ಎಲ್ಲಾರ್ದು. ಕೇಳಿದ್ರೆ ರೀಸನ್ ಅನ್ನೋನ್, ವೈಬ್ರೇಷನ್ ಅಂತಾರೆ. ಆ ವೈಬ್ರೇಷನ್ ಕಟ್ ಡೌನ್ ಮಾಡೋದಕ್ಕೆ ಏನೇನು ಬೇಕೋ ಎಲ್ಲ ಪಾಸಿಬಿಲಿಟೀಸ್ ಕೂಡ ಟ್ರೈ ಮಾಡಿಬಿಟ್ಟಿದ್ದೀನಿ, ಆದರೂ ಆಗ್ತಿದೆ. ಬಟ್ ಆಯಿತು, ದುಡ್ಡು ಕೊಡ್ತೀವಿ, ರೀಪ್ಲೇಸ್ ಮಾಡಪ್ಪ ಅಂದ್ರೂ ಅವ್ರ ಹತ್ರ ಸರ್ ಇಲ್ಲ ಸ್ಪೇರಲ್ಲಿಲ್ಲ, ವೆಯ್ಟ್ ಮಾಡಬೇಕು, ಅದು ಇದೊಂದು. ರಂಜನ್ನು ಪ್ಯಾಲೇಸ್ ಗ್ರೌಂಡ್ಸ್ ಹತ್ರ ಇರೋ ಸರ್ವಿಸ್ ಸೆಂಟ್ರಿಗೆ ಹೋಗಿ ಲಾಸ್ಟ್ ಟೈಮ್ ಇನ್ಸ್ಟಾಲ್ ಮಾಡಿಸ್ಕೊಂಬಂದಿರೋ. ಈ ಸರಿ ಏನಾದರೂ ಇಲ್ಲಿ ನಮ್ಮ ಕಲ್ಯಾಣಿ ಮೋಟರ್ಸಲ್ಲಿ ಇಲ್ಲ ಅಂದರೆ ನಾನು ಅದೇ ಕೆಲಸ ಮಾಡಬೇಕಾಗತ್ತೆ. ಪ್ಯಾಲೇಸ್ ಗ್ರೌಂಡ್ವರೆಗೂ ಹೋಗ್ಬೇಕಾಗತ್ತೆ. ಒಂದು 250 ರೂಪಾಯಿ 300 ರೂಪಾಯಿ ಸ್ಪೇರ್ ಪಾರ್ಟ್ ಹಾಕ್ಕೊಳ್ಳೋಕ್ಕೆ. ನೋಡೋಣ. ಸೊ ಲೆಟ್ಸ್ ಗೋ ಟು ಕಲ್ಯಾಣಿ ಮೋಟರ್ಸ್ ಸ್ನೇಹಿತರೆ. ಜಸ್ಟ್ ಜನರಲ್ ಸರ್ವಿಸ್, ಇಂಜಿನ್ ಆಯಿಲ್ ಫಿಲ್ಟರ್, ಏರ್ ಫಿಲ್ಟರ್ ಮತ್ತು ಇನ್ನೇನು ಬ್ರೇಕ್ ಪ್ಯಾಡ್ಸ್ ಒಂದು ಕ್ಲೀನಿಂಗ್ ಅಷ್ಟೇ. ಇದು ಬಿಟ್ಟರೆ ಬೇರೆ ಏನು ಮೇಜರ್ ಕಂಪ್ಲೇಂಟ್ ಇಲ್ಲ. ಅದೊಂದು ಹೇಳಿದ್ನೆಲ್ಲ ಕಟ್ಟಾಗಿದೆ ಅಂತ, ಅದೊಂದು ಅಷ್ಟೇ. ಅದರ್ ದೆನ್ ದಟ್ ಎವ್ರಿಥಿಂಗ್ ಈಸ್ ನಾರ್ಮಲ್ ಬೈಕಲ್ಲಿ. ಎಲ್ಲಪ್ಪ ಸರ್ವಿಸ್ ಸೆಂಟ್ರಿಗೆ ಕಾಣಿಸೋದೇ ಇಲ್ಲ. ಓಕೆ, ಅಂಡರ್ಗ್ರೌಂಡು ಗಾಡಿ ಹಾಕ್ಬಿಡೋಣ. ಸರ್ವಿಸ್ ಅಡ್ವೈಸರ್ ಸಿಗ್ತಾರೆ ಹೆಂಗಿದ್ರು. ನಮ್ಮದು ಅಪಾಯಿಂಟ್ಮೆಂಟ್ ಇದೆ, ಸೊ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಗಾಡಿ ಬಿಡಬೇಕಾಗಿರೋರೆಲ್ಲ ಆಲ್ರೆಡಿ ಬಿಟ್ಟುಬಿಟ್ಟೋಗಿದ್ದಾರೆ. ನಾನೇ ಲೇಟ್. ಮೋಸ್ಟ್ಲಿ ಇವತ್ತಿನ ಡೇಟಿಗೆ 10:30 ವಾಸ್ ದಿ ಲಾಸ್ಟ್ ಸ್ಲಾಟ್ ನಂಗೆ ಸಿಕ್ಕಿದ್ದು. ಅದೇ ಯಾರಿದ್ದಾರೆ ನೋಡೋಣ ಅಟೆಂಡ್ ಮಾಡೋದಕ್ಕೆ. ಸರ್ವಿಸ್ ಎಕ್ಸಿಕ್ಯೂಟಿವ್ಗಳು ಯಾರೂ ಕಾಣಿಸ್ತಿಲ್ಲ. ಕೊಟ್ಟಿದ್ದಾಯಿತು, ನಾನು ಸ್ವಲ್ಪ ಲೇಟಾಗಿ ಬಂದೆ. ಹಾಗಾಗಿ ಸರ್ ನಾಳೆ ಕೊಡ್ತೀನಿ, ನಂಗೆ ಅರ್ಜೆಂಟ್ ಇಲ್ಲಪ್ಪ, ಇನ್ನೂ 2 ದಿನ ಇಟ್ಕೊಳ್ಳಿ, ಬಟ್ ಕ್ಲೀನಾಗಿ ಮಾಡಿಕೊಡಿ. ಯಾಕಂದರೆ ಗಾಡಿ ಸರ್ವಿಸ್ ಆದಮೇಲೆ ಹೊರಟ್ರೆ ಒಂದು 6000 ಕಿಲೋಮೀಟ್ರ್ ಹತ್ತತ್ರ ಮುಗಿಸ್ಕೊಂಡು ವಾಪಸ್ ಬರೋದು ಅಂತ. ಡನ್ ಬ್ರೋ, ಆರಾಮಾಗಿ ಮಾಡ್ತೀನಿ ಅಂತ ಹೇಳಿದ್ರು. ನಮ್ಗೆ ಇಲ್ಲೊಬ್ರು ಸರ್ವಿಸ್ ಮ್ಯಾನೇಜರ್ ಅವರು. ಸೊ ಅವ್ರು ಕೂಡ ಮಧು ಅಂತ, ಅವರು ಕೂಡ ನಮಗೆ ತುಂಬ ಪರಿಚಯ. ಸೊ ಅವ್ರಿಗೆ ಒಂದು ಮಾತು ತಿಳಿಸ್ಬಿಟ್ಟು ಹೊಡ್ತಾಯಿನಿ. ಲಾಸ್ಟ್ ಟೈಮ್ ನಮ್ಗೆ ಫಿಕ್ಸ್ ಶಿಫ್ಟ್ರ್ ಇಶ್ಯೂ ಬಂದಾಗಲೂ ಕೂಡ ಅವರೇ ಸಾರ್ಟ್ ಔಟ್ ಮಾಡಿಕೊಟ್ಟಿದ್ರು. ಈ ಸರಿ ಹೇಳಿದ್ದೀನಿ ಸರ್, ನೀವು ಸ್ವಲ್ಪ ಗಮನ ಹರಿಸಿ ಅಂತ. ಎಲ್ಲ ಕಡೆ ನಿರ್ಲಕ್ಷ್ಯತನ ಇದ್ದೇ ಇರುತ್ತೆ.
ಏನು ಜನರಲ್ ಸರ್ವಿಸ್ ತಾನೆ, ಬ್ರೇಕ್ ಪ್ಯಾಡ್ ಬಿಚ್ಚು, ಉಜ್ಜು, ಇಂಜಿನ್ ಆಯಿಲ್ ಚೇಂಜ್ ಮಾಡು, ಆಯಿಲ್ ಫಿಲ್ಟರ್ ಚೇಂಜ್ ಮಾಡು, ಏರ್ ಫಿಲ್ಟರ್ ಚೇಂಜ್ ಮಾಡು ಅಷ್ಟೇ. ಅದ್ಬಿಟ್ಟು ಅವ್ರು ನಾವು ಬೇರೆ ಏನು ಹೇಳಿದ್ರು ಜಾಸ್ತಿ ಗಮನ ಹರಿಸಲ್ಲ. ನಟ್ಟು ಬೋಲ್ಟ್ ಕೂಡ ಅವ್ರು ಒಂದ್ಸರಿ ಚೆಕ್ ಮಾಡಲ್ಲ. ಸೊ ಅದನ್ನೆಲ್ಲ ಈ ಸರಿ ಸ್ವಲ್ಪ ದಯವಿಟ್ಟು ಚೆಕ್ ಮಾಡಿ, ಲೇಬರ್ ಕಾಸ್ಟ್ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ ನನಗೆ ಅಂತ ಹೇಳ್ಬಿಟ್ಟು ಬಂದೀನಿ. ನೋಡೋಣ ಯಾವ ಮಟ್ಟಕ್ಕೆ ಮಾಡ್ತಾರೆ. ಬಟ್ ಸ್ವಲ್ಪ ಗ್ಯಾರಂಟಿ ಇದೆ ಚೆನ್ನಾಗಿ ಮಾಡ್ತಾರೆ ಅಂತ. ಯಾಕಂದರೆ ನನ್ನ ಬೇರೆ ಗಾಡಿಗಳು ಇಟ್ಟಿರೋದ್ರಲ್ಲಿ ಆದರೆ ಕಂಪೇರ್ ಮಾಡಿದ್ರೆ ಇವ್ರು ಸ್ವಲ್ಪ ಬೆಟ್ರು. ರಾಯಲ್ ಎನ್ಫೀಲ್ಡ್ಗೆ ಹೋದಾಗ ಅನ್ಕೋ ಹೆವಿ ಅವಳಿ ಕೊಟ್ಟಿದ್ರು ನನಗೆ, ನಾನು ಅವ್ರಿಗೆ ಹೆವಿ ಅವಳಿ ಕೊಟ್ಟಿದ್ದೀನಿ ಬಿಡಿ. ಸೊ ಇಲ್ಲಿ ಸ್ವಲ್ಪ ನಮ್ಗೆ ಯಾವಾಗಲೂ ಸ್ಮೂತಾಗೇ ನಡೀತಿದೆ ಸೋಫಾರ್ ಇಲ್ಲಿವರೆಗೂ. ಓಕೆ ಸ್ನೇಹಿತರೆ, ಮುಂದಿನ ಬೆಳವಣಿಗೆ ಒಂದಿಗೆ ಸಿಗೋಣ. ಸೊ KTM ಗಾಡಿ ಸರ್ವಿಸ್ ಬಿಟ್ಟಿದ್ದಾಯಿತು. ಸೊ ಮುಂದಿನ ಬೆಳವಣಿಗೆಗಳು ಇದೆ ಅಂತ ಹೇಳಿದ್ದೆ. ಅದೇನಪ್ಪ ಅಂದರೆ KTMಗೆ ಆಫ್ಟರ್ ಮಾರ್ಕೆಟ್ದು ಏರ್ ಫಿಲ್ಟರ್ ಹಾಕ್ಸ್ಬಿಡೋಣ ಅಂತ ನಿರ್ಧಾರ ಮಾಡಿದೆ. ಆ್ಯಕ್ಚುಲಿ fuelX ಹಾಕ್ಸ್ದಾಗಲೇ ಅದನ್ನ ಹಾಕ್ಸ್ಬೇಕಾಗಿತ್ತು ನಾನು. ಬಟ್ ನೋಡೋಣ ಫಸ್ಟ್ ಇದರಲ್ಲಿ ಏನು ಡಿಫ್ರೆನ್ಸ್ ಬೀಳುತ್ತೆ. ಯಾರು ರಿಯಲಿ ವರ್ತಿ ಇದ್ದರೆ ಮಾತ್ರ ಅಪ್ಗ್ರೇಡ್ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಯಾವನ ಅದಕ್ಕೊಂದು 6,000-5,000 ಖರ್ಚು ಮಾಡ್ತಾನೆ ಸುಮ್ಮನೆ ಹೋಗಿದೆ. ಬಟ್ ಓಕೆ, fuelX ಒಂದು ಮಟ್ಟಕ್ಕೆ ಹೆಲ್ಪ್ಫುಲ್ ಆಯಿತು. ಸೊ ಹಾಗೆ ಇವತ್ತು ಸರ್ವಿಸ್ ಬಿಟ್ಟಾಗ ಅಂದ್ಕೊಂಡೆ ಸರಿ ಇನ್ನೇನು ಏರ್ ಫಿಲ್ಟರ್ಗಳು ಮಾಮೂಲು ಅಲ್ಲಿ ತೆಗೆಸಾಕ್ತಾ ಇರೋದು, ಒಂದು BMCನೋ K&Nೋ ಒಂದ್ಸರಿ ಇನ್ಸ್ಟಾಲ್ ಮಾಡಿಸ್ಬಿಟ್ರೆ ಒಂಥರ ಅದು ಕೈಂಡ್ ಆಫ್ ಲೈಫ್ ಟೈಮ್ ಏರ್ ಫಿಲ್ಟರ್ಸ್. ಸೊ ಹಾಗಾಗಿ KR ರೋಡಲ್ಲಿದ್ದೀನಿ, ಇಲ್ಲೇ ಒಂದು ಅಂಗಡಿ ಇದೆ ಸ್ಟೋರು, ಅಲ್ಲಿ ಫೋನ್ ಮಾಡಿದ್ದೆ. ಆ್ಯಕ್ಚುಲಿ ಏನಾಗಿದೆ ಅಂದರೆ ಇವತ್ತು ಈ ರೈಡಿಗೆ ಹೋಗಬೇಕು ಅಂತ ಬೇಜಾನ್ ಪ್ರಿಪ್ರೇಷನ್ಸ್ಗಳು ಮಾಡ್ಕೊಬೇಕು, ಒಂದಿಷ್ಟು ಹೊಸದು ಐಟಮ್ಗಳು ತೊಗೊಬೇಕು ಅಂತ ಅಂದ್ಕೊಂಡಿದ್ದೆ. ಯಾವ್ದು ನೋಡಿದ್ರು ಎಲ್ಲ ಔಟ್ ಆಫ್ ಸ್ಟಾಕ್, ಎಲ್ಲಿ ಕೇಳಿದ್ರು ಸಿಗ್ತಿಲ್ಲ. ಅದೇನು ಟೈಮೋ ಗೊತ್ತಿಲ್ಲ. ನಾನು ರಾಂಗ್ ಟೈಮಲ್ಲಿ ಪ್ಲ್ಯಾನ್ ಮಾಡ್ತಾಯಿನ, ಮೊದಲೇ ಎತ್ತಿಡ್ಕೊಬೇಕಾಗಿತ್ತು ಅನಿಸುತ್ತೆ. ಇಲ್ಲ ಹೆಂಗಿರೋ ಇಯರ್ ಎಂಡ್ ಅಲ್ವಾ, ನೆಕ್ಸ್ಟ್ ಇಯರ್ಗೆ 2024 ಮಾಡಲ್ಗಳು ಬರೋದಿರ್ತವೆ. ಸೊ ಮ್ಯಾನುಫ್ಯಾಕ್ಚರಿಂಗ್ ಬಾಕ್ಸ್ ಮೇಲೆ ಸ್ಟಿಕ್ಕರ್ಗಳು ಬೇಕಲ್ಲ. ಸೊ ಹಾಗಾಗಿ ಸ್ಟಾಕ್ಗಳು ಬಂದಿಲ್ವೋ ಏನೋ. ಏರ್ ಫಿಲ್ಟ್ರ್ಗಳು ಸ್ಟಾಕ್ ಇಲ್ಲ ಗುರು. ಆಫ್ಟರ್ ಮಾರ್ಕೆಟು ಬೇಡ ಅಂದರೂ ಒಂದು ರಾಶಿ ಬಿದ್ದಿದ್ವಿ ಬೇಡದಿರೋ ಟೈಮಲ್ಲಿ. ಡಿಸ್ಕೌಂಟ್ ಸೇಲ್ಗಳೆಲ್ಲ ಓಡ್ತಿತ್ತು. ಇವಾಗ ಬೇಕು ಅಂತ ಹುಡ್ಕೊಂಡು ಹೋದಾಗ ಹೆವಿ ಡಿಮ್ಯಾಂಡ್. ಇನ್ನೊಂದು ಕೂಡ ಕಿತಾಪತಿ ಕೆಲಸ ಆಗಿದೆ ಒಂದು KTMಲ್ಲಿ, ಅದು ಕೂಡ ರೆಡಿ ಮಾಡಿಸ್ಬೇಕು. ಅದೇನು ಅಂತ ಮುಂದೆ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲೇ ಎಲ್ಲೋ ಒಂದು ಸ್ಟೋರ್ ಇದೆ, ಫಸ್ಟ್ ಗೇರ್ ಅಂತ. ಅದು ಸಂದಿಲಿದೆ, ಅಷ್ಟೊಂದು ಹೈಲೈಟ್ ಆಗಲ್ಲ ಮೈನ್ ರೋಡ್ಗೆ. ಸೊ ಗೊತ್ತಾಗೋದೇ ಕಷ್ಟ. ಪ್ರತಿ ಸರಿ ಬಂದಾಗಲೂ ಕನ್ಫ್ಯೂಷನ್. ಇಲ್ಲಿದೆ ನೋಡಿ, ಫಸ್ಟ್ ಗೇರ್. ಎಲ್ಲಿ ಯಾರು ಇಲ್ಲ ಅನಿಸುತ್ತೆ, ಇವರು ಲಾಕ್ ಮಾಡ್ಕೊಂಡಿಲ್ಲ ಹೋಗಿದ್ದಾರೆ. ನೀಡ್ ಟು ಗಿವ್ ಎ ಕಾಲ್. ತೇಜಸ್ ಅವ್ರು ಸಿಕ್ಕಿದ್ದಾರೆ, ನಮಗೆಲ್ಲ ಈಸಿಯಾಗಿ ಆ್ಯಸಲ್ ಫ್ರೀ ಬಿಸ್ನೆಸ್ ಆಯಿತು. ಸೊ ಏನೇನು ತೊಗೊಂಡಿನಿ ಅಂತ ನಿಮ್ಗೆ ಆಚೆ ಬಂದು ಹೇಳ್ತೀನಿ, ಯಾಕಂದರೆ ಇಲ್ಲಿ ಪವರ್ ಇಲ್ಲ. ಸೊ ಹಾಗಾಗಿ ಕತ್ಲೆ ಇದೆ, ಆಚೆ ಬಂದು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸರ್ ತೇಜಸ್ ಅವರೇ, ಸಿಗೋಣ, ಬಾಯ್. ಸೊ ಇಲ್ಲಿಗೆ ಬಂದಿದ್ದರಿಂದ ಒಂದು BMC ಏರ್ ಫಿಲ್ಟರ್ ನಿಮ್ಗೆ ರೋಡಲ್ಲಿ ಕೂಡ ಹೇಳ್ಕೊಂಬಂದೆ, ಎಲ್ಲೂ ಸಿಗ್ತಿಲ್ಲ ಗುರು, ಔಟ್ ಆಫ್ ಸ್ಟಾಕ್ ಆಗೋಗಿದೆ ಅಂತ. ಸೊ ಈಸಿಯಾಗಾಯಿತು. ನಮ್ಮ ರಂಜನ್ ರೆಫರೆನ್ಸ್ ಇದು. ರಂಜನ್ ಇಲ್ಲಿ ತುಂಬ ಫ್ರೀಕ್ವೆಂಟಾಗಿ ಬರ್ತಿರ್ತಾರೆ, ಮನೆಗೆ ಹತ್ರ ಇದೆ ಅಂತ. ಮತ್ತು ಮೋಟೋಟೆಕ್ದು ಒಂದು ರೈನ್ ಗೇರ್. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಪ್ಯಾಂಟ್ ತೊಗೊಂಡಿದ್ದೆ, ಇದು ಅವಾಗ ಸಿಕ್ಕಿರಲಿಲ್ಲ ನನಗೆ ಸೈಜು, ಈ ಸರಿ ಸಿಕ್ಕಿದೆ. ಸೊ ಫ್ಯೂ ಸ್ಟಿಕ್ಕರ್ಸ್ ಆ್ಯಂಡ್ ಕೀ ಚೈನ್ಸ್. ಸೊ ಎಲ್ಲ ಮುಗ್ದೋಗಿದ್ದು ಪ್ಯಾಕಿಂಗು. ಜಸ್ಟ್ ಬಂದೆ, ಬಿಲ್ ಪೇ ಮಾಡಿದೆ, ಎತ್ತಾಕೊಂಡು ಹೋಗ್ತಾ ಇರೋದು ಅಷ್ಟೇ. ಡನ್, ಬ್ಯಾಕ್ ಟು ಹೋಮ್. ಈಗ ಕಾರ್ಯಕ್ರಮ 2 ತಿಂಗಳಾದಮೇಲೆ ಈ ಗಾಡಿ ಎತ್ತಾಯಿನಿ. ಮಜಾ ಗುರು ಇದು. ಯಾವತ್ತೇ ಈ ಗಾಡಿ ಆಚೆ ತೆಗೆದು ಹೈವೇನೇ ಆಗಲಿ ಸಿಟಿನೇ ಆಗಲಿ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್. ಗಾಡಿ ಓಡಿಸೋ ಖುಷಿನೇ ಬೇರೆ ಥರ ಇರುತ್ತೆ ಮಗಂದು. ಆಫ್ಟರ್ 2 ಮಂತ್ಸ್ ಭಯ ಹೋಗಿರುತ್ತೋ. ಗಾಡಿ 3 ವರ್ಷ ಆಗ್ತಾ ಬಂತು, ಬ್ಯಾಟ್ರಿ ಏನು ಕತೆನಪ್ಪ 2 ತಿಂಗಳಿಂದ ತೆಗ್ದಿಲ್ಲ ಅಂತ ಕೆಲವರೆಲ್ಲ ಹೇಳ್ತಿರ್ತಾರೆ. ಕೇಳಿದ್ದೀನಿ. ತಿಂಗ್ಳಿಗೆ ಸರಿ ಸ್ಟಾರ್ಟ್ ಮಾಡಬೇಕು, ಒಂದು 10-15 ನಿಮಿಷ ರನ್ನಿಂಗಲ್ಲಿ ಬಿಡಬೇಕು, ಇಲ್ಲಾಂದರೆ ಬ್ಯಾಟ್ರಿ ಹೊಗೆ ಆಗುತ್ತೆ ಅಂತ. ಆಗುತ್ತೇನೋ ಗೊತ್ತಿಲ್ಲ, ಬಟ್ ಆದರೆ ಮಾತ್ರ ಹೆವಿ ಬರೆ. ಈ ಗಾಡಿ ಈಗ 11,199 ಕಿಲೋಮೀಟ್ರ್ ಓಡಿದೆ. ಹಿಂದೆ ಟೈರ್ ಹೊಗೆ, ಮುಂದೆನೂ ಆಲ್ಮೋಸ್ಟ್ ಹೊಗೆನೇ. ಈ ರೈಡ್ ಏನು ಗುಜರಾತ್ ರಾಜಸ್ಥಾನ್ ಮಾಡ್ತಾಯಿದ್ದೀವಿ, ಅದು ಮುಗಿಸ್ಕೊಂಬಂದು ಫಸ್ಟ್ ಕೆಲಸನೇ ಈ ಗಾಡಿಗೆ ಒಂದು ಸ್ಲಿಪ್ ಆನ್ ಎಕ್ಸಾಸ್ಟು ಮತ್ತು ಟೈರ್ ಚೇಂಜ್. ನೆಕ್ಸ್ಟ್ ಡೇ ಮಧ್ಯಾಹ್ನ KTM ಸರ್ವಿಸ್ ಸೆಂಟರಿಂದ ಕಾಲ್ ಬಂತು, ಸರ್ ನಿಮ್ಮ ಗಾಡಿ ರೆಡಿಯಾಗಿದೆ, ಬಂದು ಡೆಲಿವರಿ ತೊಗೊಂಡೋಗಿ ಅಂತ. ಜೊತೆಯಲ್ಲಿ BMC ಏರ್ ಫಿಲ್ಟರ್ ಕ್ಯಾರಿ ಮಾಡ್ತಾಯಿನಿ.
ಹೆಂಗಿರೋ ಸರ್ವಿಸ್ ಸೆಂಟ್ರಲ್ಲೇ ಇನ್ಸ್ಟಾಲ್ ಮಾಡಿಸ್ಬಿಡೋಣ ಅಂತ. ನಾನು ಹೆಂಗಿರೋ ಅವ್ರಿಗೆ ಹೇಳಿದ್ದೆ ಏರ್ ಫಿಲ್ಟರ್ ಚೇಂಜ್ ಮಾಡಿಬಿಡಿ, ನಾನು ಆಫ್ಟರ್ ಮಾರ್ಕೆಟ್ ತರ್ತೀನಿ ಅಂತ. ಸೊ ಅಲ್ಲೇ ಇನ್ಸ್ಟಾಲ್ ಮಾಡಿಸ್ಕೊಂಡು ಹೊರಡೋಣ. ಗಾಡಿ ತೊಗೊಂಡಾಗಿಂದ ಇವತ್ತಿನವರೆಗೂ ಏರ್ ಫಿಲ್ಟರ್ ಚೇಂಜ್ ಮಾಡಿಸಿರಲ್ಲ. 8,500 ಕಿಲೋಮೀಟ್ರ್ ಓಡಿರೋ ಗಾಡಿ ಏರ್ ಫಿಲ್ಟರ್ ಕಂಡೀಷನ್ ನೋಡಿರಿ. ಹೊಸ BMC ಏರ್ ಫಿಲ್ಟರ್ ಇನ್ಸ್ಟಾಲ್ ಆಗ್ತಿದೆ. ಸೊ ಇನ್ಮೇಲಿಂದ ಗಾಡಿಗೆ ಸ್ವಲ್ಪ ಏರ್ ಫ್ಲೋ ಜಾಸ್ತಿ. ನೋಡೋಣ ಏನೇನು ಡಿಫ್ರೆನ್ಸ್ ಬೀಳುತ್ತೆ ಪರ್ಫಾರ್ಮೆನ್ಸಲ್ಲಿ. ಹೊಸ ಹೆಡ್ಲೈಟ್ ಫ್ಲ್ಯಾಪ್ ಬಿಲ್ ಕೈಗೆ ಬಂತು. ಬರೋಬ್ಬರಿ 4,315 ರೂಪಾಯಿ ಬಿಲ್ ಆಗಿದೆ. ಏನು ಲೇಬರ್ದಿದೆ ಅದ್ರ ಪೇಮೆಂಟ್ ಕಡೆ ಬರೋದಾದರೆ ಟೋಟಲು 1,902 ರೂಪಾಯಿ 81 ಪೈಸೆ ಆಗಿದೆ. ಸೊ ಒಂದೊಂದು ಏನೇನು ಕೆಲಸ ಮಾಡ್ತಾರೆ ಅದಕ್ಕೆ ಸಪ್ರೇಟು ಲೇಬರ್ ಕಾಸ್ಟ್ ಇದೆ. ಇವರು ಎಲ್ಲ ಸೂಪರ್ ಬೈಕ್ ಥರನೇ ಆಗ್ಬಿಟ್ಟಿದ್ದಾರೆ. ಇದು ಕೈಂಡ್ ಆಫ್ ಮಿನಿ ಸೂಪರ್ ಬೈಕ್, ಸೊ ಏನೂ ಮಾಡೋಕ್ಕಾಗಲ್ಲ. ಇನ್ನು ಸ್ಪೇರ್ಸ್ ಆಯಿಲ್ ಫಿಲ್ಟ್ರ್ 79 ರೂಪಾಯಿ, ಓರಿಂಗು 6 ರೂಪಾಯಿ 19 ಪೈಸೆ, ಇಂಜಿನ್ ಆಯಿಲ್ 10W50. ಸೊ ಆಲ್ಮೋಸ್ಟ್ ಎಷ್ಟು ಲೀಟ್ರ್ 1.7 ಲೀಟ್ರ್ ಹಾಕ್ತಾರೆ, 1,580 ರೂಪಾಯಿ. ಇನ್ಲೈನ್ ಫ್ಯೂಯಲ್ ಫಿಲ್ಟ್ರ್ 105 ರೂಪಾಯಿ, ಬ್ರೇಕ್ ಪ್ಯಾಡ್ಸ್ ರೇರ್ 206 ರೂಪಾಯಿ. ಸೊ ಇದೇ ನನ್ನ ಕನ್ಫ್ಯೂಷನ್ ಗುರು. ಬ್ರೇಕ್ ಪ್ಯಾಡ್ಸ್ ಕೆಲವು ಸೆರಾಮಿಕ್ ಅಂತ ಹೇಳ್ಬಿಟ್ಟು 2,000 ಚಿಲ್ಲರೆ ಹೇಳ್ತಾರೆ, ಕೆಲವು ಸರಿ 260 ರೂಪಾಯಿ ಹಾಕಿದ್ದಾರೆ. ಸೊ ತುಂಬ ಕನ್ಫ್ಯೂಷನ್ ಇದೆ ನನಗೆ ಅದರಲ್ಲಿ. ಲಾಸ್ಟ್ ಟೈಮ್ ಫ್ರಂಟದ್ದು ಕೇಳಿದಾಗ 2,000 ಚಿಲ್ಲರೆ ಹೇಳಿದ್ರು ಅವರು. ಆಮೇಲೆ ಸ್ಪಾರ್ಕ್ ಪ್ಲಗ್ 264 ರೂಪಾಯಿ. ಫ್ಲ್ಯಾಪ್ ಲ್ಯಾಂಪೆಡ್ ಅದೇ ಏನು ಈ ಸೈಡು ಇತ್ತು ಅದು ಹೋಗಿತ್ತಲ್ಲ, ಅದು ಇದು ಮಾಡಿಸಿದ್ದು 116 ರೂಪಾಯಿ ಅಷ್ಟೇ. ಆಗ ಇನ್ನು ಸ್ಪೇರ್ಸ್ ಕಡೆ ಟೋಟಲ್ ಬಂದು 2,412 ರೂಪಾಯಿ 68 ಪೈಸೆ. ಬಟ್ ಗಾಡಿ ಕ್ಲೀನಾಗಿದೆ. ಆಸಿಫ್ ಏನೋ ಬ್ರ್ಯಾಂಡ್ ನ್ಯೂ ಗಾಡಿ ಡೆಲಿವರಿ ತೊಗೊಂಡು ಹೋಗ್ತಾಯಿನಿ ಅನ್ನೋ ಫೀಲ್ ಕೊಡ್ತಿದೆ. ಚೆನ್ನಾಗಿ ಮಾಡಿದ್ದಾರೆ. ಸೊ ನಿಮ್ಗೆ ಏನಾದ್ರು ಇನ್ನೂ ತಿರ್ಗಿ ಏನಾದ್ರು ಪ್ರಾಬ್ಲಮ್ ಇದೆ ಅನ್ಸಿದ್ರೆ ಬನ್ನಿ, ಎನಿ ಟೈಮ್ ನಾವು ರೆಡಿ ಮಾಡಿಕೊಡ್ತೀವಿ. ಮತ್ತು ಅವರೇ ಸಜೆಸ್ಟ್ ಕೂಡ ಮಾಡಿಬಿಟ್ರು, ಸರ್ 5,000 ಕಿಲೋಮೀಟ್ರ್ ಅಂತ ಇರಾ, ಸೊ ಯಾವುದಕ್ಕೂ 1 ಲೀಟ್ರ್ ಇಂಜಿನ್ ಆಯಿಲ್ ಎತ್ಕೊಂಡು ಹೋಗ್ಬಿಡಿ. ಎವ್ರಿ 1,000 ಕಿಲೋಮೀಟ್ರಿಗೆ 100 ml ಆಯಿಲ್ ಸಂಪಿಗೆ ಹಾಕ್ಬಿಡಿ ಸರ್, ರಿಸ್ಕ್ ಬೇಡ ಅಂತ. ಅದು ನಮ್ಮ ಜನರಲ್ ಕಂಡೀಷನ್ ನಡೀತಾ ಇರೋದೇ ಹಾಗೆ. ಎಲ್ಲ KTM ಅಡ್ವೆಂಚರ್ ಬೈಕರ್ಸ್ಗೂ ನಾವು ಅದನ್ನೇ ತಿಳಿಸ್ತಿರೋದು. ಏನೋ ಗೊತ್ತಿಲ್ಲ ಗುರು, ಅದು ಗಾಡಿ ಇಂಜಿನ್ ಆಯಿಲ್ ಕುಡಿತಾ ಇದೆ. ಯಾಕೆ ಏನು ಎತ್ತ ಗೊತ್ತಿಲ್ಲ. ಅವ್ರು ಒಪ್ಕೊಳ್ಳಲ್ಲ ಅದು ಕುಡಿತಾ ಇದೆ ಅಂತ. ಕೇಳಿದರೆ ಈಟಿಗೆ ಆಗುತ್ತೆ ಅಂತಾರೆ. ಸೊ ಈಟಿಗೆ ಎವಾಪ್ರೇಟ್ ಆಗೋಕ್ಕೆ ಜಾಗ ಇಲ್ಲ. ಕಂಬಷನ್ ಚೇಂಬರ್ಗೆ ಹೋಗ್ತಿದೆ ಅನ್ನೋದು ಬಿಟ್ಟರೆ ಬೇರೆ ಎಲ್ಲೂ ಏನೂ ಆಪ್ಷನ್ ಇಲ್ಲ ಅದಕ್ಕೆ. ಸೊ ಗೊತ್ತಿಲ್ಲ, ನಾವು ತಿಳ್ಕೊಂಡಿರೋ ಮಟ್ಟಕ್ಕೆ ಅಷ್ಟೇ ನಮಗೆ ಗೊತ್ತಿರೋದು. ಮೇ ಬಿ ನೆಕ್ಸ್ಟ್ ಲೆವೆಲ್ ಏನೇನಿದೆಯೋ ಗೊತ್ತಿಲ್ಲ. ಸೊ ಥಿಂಗ್ಸ್ ಆರ್ ಫೈನ್. ಸೊ ಎಲ್ಲಿವರೆಗೂ ನಮಗೇನು ತೊಂದರೆ ಆಗಲ್ವೋ ಅಲ್ಲಿವರೆಗೂ ನೋ ಪ್ರಾಬ್ಲಮ್. 3 ವರ್ಷ ವಾರಂಟಿ ಇದೆ. ಏನೇ ಆದರೂ ರೆಡಿ ಮಾಡಿಕೊಡ್ತಾರೆ ಫ್ರೀಯಾಗಿ. ಸೊ ತಲೆ ಕೆಡಿಸ್ಕೊಳ್ಳಲ್ಲ. ನಾವು ಅಲ್ಲಿವರೆಗೂ ಚಾಡ್ತಾ ಇರೋದೆ ಗಾಡಿನ. ಸೊ ಇನ್ನೊಂದು ಮೇಜರ್ ಕೆಲಸ ಇದೆ. ಏನಪ್ಪ ಅದು ಅಂದರೆ fuelX ಯಾಕೋ ಸ್ವಲ್ಪ ಹೊಗೆ ಹಾಕ್ಕೊಂಡಿದೆ. ಇದಕ್ಕಿದಂಗೆ ಹುಚ್ಚುಚ್ಚಂಗೆ ಆಡುತ್ತೆ. ಮ್ಯಾಪಿಂಗ್ ನಂಬರ್ಸ್ ಎಲ್ಲ ಉಲ್ಟಾ ಹೋಗುತ್ತೆ. ಏನದು ಮಾಡ್ಯುಲರ್ ಇದೆ, ಅವಾಗವಾಗ ರೆಡ್ ಲೈಟ್ ಬ್ಲಿಂಕ್ ಆಗ್ತಾ ಇರುತ್ತೆ. ಇಲ್ಲೂ ಅಷ್ಟೇ ಮ್ಯಾಪ್ ಸೆಟ್ಟಿಂಗು ಸರಿಗೆ ತೊಗೊಳ್ಳಲ್ಲ. ಗಾಡಿ ಆನ್ ಮಾಡಿದ ತಕ್ಷಣ ಕರೆಕ್ಟಾಗಿ ಏನು ಮ್ಯಾಪಲ್ಲಿದೆ ಅದಕ್ಕೆ ಬಂದು ಅಷ್ಟು ಸರಿ ಬ್ಲಿಂಕ್ ಆಗಿ ಆಫ್ ಆಗಬೇಕದು. ಹಂಗೆ ಆಗ್ತಿಲ್ಲ. ಇವಾಗ ಮ್ಯಾಪ್ 3 ಒಂದು ಸರಿ ಬರುತ್ತೆ, ತಿರ್ಗಾ ಇನ್ನೊಂದು ಸರಿ 3 ಸರಿ ಬ್ಲಿಂಕ್ ಆಗುತ್ತೆ, ತಿರ್ಗಾ ಇನ್ನೊಂದು ಸರಿ 3 ಸರಿ ಬ್ಲಿಂಕ್ ಆಗುತ್ತೆ. ಅದಾದಮೇಲೆ ಫುಲ್ ಲೈಟ್ ಆನ್ ಆಗಿ ಆಫ್ ಆಗ್ತಾಯಿದೆ. ಸೊ ಅದರಲ್ಲೇನೋ ಪ್ರಾಬ್ಲಮ್ ಇದೆ. ಖಂಡಿತ ಆ ಥರ ಆಗಬಾರ್ದು. ಸೊ ನೆಕ್ಸ್ಟ್ ರೇಸ್ ಡೈನಮಿಕ್ಸ್ ಕಡೆ ಹೊರಡಬೇಕು. ಮೋಸ್ಟ್ಲಿ ಅದು ಇವತ್ತು ಆಗೋಲ್ಲ, ಯಾಕಂದರೆ ಇವಾಗಲೇ ಹತ್ರ 5 ಗಂಟೆ ಆಗೋಗಿದೆ. ಅವ್ರಿಗೆ ಮೊದಲೇ ಫೋನ್ ಮಾಡ್ಕೊಂಡು ಬೇರೆ ಹೋಗಬೇಕು. ಲಾಸ್ಟ್ ಟೈಮ್ ಅವ್ರಿಗೊಂದ್ಸರಿ ಇದೇ ಇಶ್ಯೂಸ್ ಇದೆ ಅಂದ್ಬಿಟ್ಟೆ ಫೋನ್ ಮಾಡಿದ್ದೆ. ವಿಲ್ ಗೆಟ್ ಬ್ಯಾಕ್ ಟು ಯು ಸರ್ ಅಂದರು. ಆ ಗೆಟ್ ಬ್ಯಾಕ್ ಇವತ್ತಿನವರೆಗೂ ಸಿಕ್ಕಿಲ್ಲ. ಲೆಫ್ಟ್ ಸೈಡ್ ಆಫ್ ದಿ ಸ್ಕ್ರೀನಲ್ಲಿ ನಿಮಗೆ ಕಾಣಿಸ್ತಿದೆ fuelX ಮ್ಯಾಪಿಂಗ್ ಸರಿ ಕೂರ್ತಿಲ್ಲ, ಎರರ್ ಬರ್ತಿದೆ. ಹಾಗೆ ರೈಟ್ ಸೈಡ್ ಆಫ್ ದಿ ಸ್ಕ್ರೀನಲ್ಲಿ ನೀವು ನೋಡಿರ್ಬೋದು, ಪವರ್ಟ್ರಾನಿಕ್ಸ್ ಅವ್ರಿಗೆ ಮೆಸೇಜ್ ಮಾಡಿದ್ದೆ. ನಾವು ಹೇಳ್ತೀವಿ ಗಾಡಿ ಯಾವಾಗ ಡ್ರಾಪ್ ಮಾಡ್ಬೋದು ಅಂತ. ಈ ಮೆಸೇಜ್ ಮಾಡಿ 21st, ಇವತ್ತು 28 ನೀವು ವಿಡಿಯೋ ನೋಡ್ತಿರೋದು. 8 ದಿನ ಆದರೂ ಅವ್ರ ಕಡೆಯಿಂದ ಏನೂ ಮೆಸೇಜ್ ಬಂದಿಲ್ಲ. ಸೇಲ್ಸಲ್ಲಿರೋ ಇಂಟ್ರೆಸ್ಟು ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ಗೆ ಬಂದಾಗ ಇರಲ್ಲ, ಅದೇ ಪ್ರಾಬ್ಲಮ್ಮು. ಸೊ ಗಾಡಿದು fuelX ಬಿಟ್ಟು ಬೇರೆ ಎಲ್ಲ ಕೆಲಸ ಮುಗಿದೆ. ಈಗ ವಾಷಿಂಗ್ ಮುಗಿಸಿ ಶೆಡ್ಗೆ ಹಾಕ್ಬಿಟ್ರೆ ಇನ್ನು ರೈಡ್ ದಿನನೇ ಗಾಡಿ ಆಚೆ ಬರೋದು. ಗಾಡಿ ರೆಡಿ ಆಯಿತು, ನೆಕ್ಸ್ಟ್ ಬಾಡಿ ರೆಡಿ ಮಾಡ್ಕೊಳ್ಳೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇಗ ಸಿಗೋಣ ಸ್ನೇಹಿತರೆ. ಬಾಯ್.